ನಮಗೆ ಈಗ ಈ ವಯಸ್ಕ ನಮ್ಮ ಮಗಳು ಮದುವೆನ ಅಂತರ್ಜಾತಿಗೆ ಮದುವೆ ಮಾಡಿದ್ದೀರಾ ಅನ್ನೋದಕ್ಕೋಸ್ಕರ ಅದೊಂದು ಕಾರಣ ಇಟ್ಕೊಂಡು ಸರ್ ನಮಗೆ ಆ ಮಗಳು 5 ಲಕ್ಷ ರೂಪಾಯಿ ದಂಡ ನೀವು ಕೊಡಲೇಬೇಕು. ಗ್ರಾಮಸ್ಥರು ಎಲ್ಲ ಒಂದು 29-30 ಯಜಮಾನ್ರುಗಳವ್ರೆ ಸರ್. 6 ತಿಂಗಳಿಗೂ 3 ತಿಂಗಳಿಗೂ ಯಜಮಾನ್ರು ಎಕ್ಸ್ಚೇಂಜ್ ಆಯ್ತಾ ಇರ್ತಾರೆ. ಬಂದವರೆಲ್ಲರದು ಇದೇ ಹಿಂಸೆ ಆಗ್ಬಿಟ್ಟೈತೆ ನಮಗೆ ಮನೆ ಒಳಗಡೆ ಗಂಡ ಹೆಂಡ್ತಿ ಬಿಟ್ಟರೆ ಇನ್ಯಾರೂ ಇಲ್ಲ. ನಮಗೆ ಗಂಡು ಮಕ್ಕಳಿಲ್ಲ, ಇಬ್ಬರು ಇರೋದು ಹೆಣ್ಮಕ್ಳು. ಈಗ ನಾವು ಅವಳನ್ನ ಮದುವೆ ಮಾಡಿಕೊಟ್ವಿ. ಈ ಕಡೆಗೆ ಅಳಿಯನ್ನು ಕಳ್ಕೊಂಡಿದ್ದೀವಿ ಸರ್, ನಮ್ಮ ಮನೆ ದುಡ್ಡನ್ನೂ ಕಳ್ಕೊಂಡಿದ್ದೀವಿ. ಈ ಕಡೆ ಅವಳಿಗೆ ಆರೋಗ್ಯನೂ ಅವಳು ಗಂಡ ತೀರಿದ ನಂತರದಲ್ಲಿ ಅವಳಿಗೆ ಒಂಥರ ಬುದ್ಧಿಮಂದೆ ಥರ ಆಗಿ ಅವಳಿಗೆ ಆರೋಗ್ಯನೂ ಕರೆಕ್ಟಾಗಿಲ್ಲ. ಈಗ ಅವಳನ್ನು ನಾವು ನೋಡೋಕ್ಕಾಯ್ತಾ ಇಲ್ಲ ಸರ್. ಒಂದೇ ಊರಿಗೆ ಮಗಳನ್ನು ಕೊಟ್ಟು ಈ ಬಹಿಷ್ಕಾರ ವಿಚಾರವಾಗಿ ಮಗಳನ್ನು ನೋಡೋಂಗಿಲ್ಲ, ಅಳಿಯನ್ನು ನೋಡೋಂಗಿಲ್ಲ, ಮೊಮ್ಮಗನ್ನು ನೋಡೋಂಗಿಲ್ಲ ಅಂತ ನಮ್ಮನ್ನು ಎದುರಿಸ್ತಾ, 2ನೇ ಮಗಳನ್ನು ನೋಡೋಂಗಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ ಸರ್. ಇವಾಗ ನಮಗೆ 2ನೇ ಮಗಳು ಮತ್ತೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹೋಗಿ ಬಂದು ಮಾಡೋಕ್ಕೆ ಅವಳು ಕಷ್ಟ ಸುಖ ವಿಚಾರಿಸೋಕ್ಕೂ ಅಪ್ಪ ಮಗಳನ್ನು ನೋಡೋಂಗಿಲ್ಲ, ಮಗಳು ಅಪ್ಪ ಅಮ್ಮನ್ನ ನೋಡೋಂಗಿಲ್ಲ ಅಂತ ಭಾರಿ ಕಿರುಕುಳ ಕೊಟ್ಬಿಟ್ಟವ್ರೆ ಸರ್. ನಮಗೆ ದಯಮಾಡಿ ಇವ್ರ ಹತ್ರ ಪೇಪರು ಇವ್ರ ಹತ್ರ TV ಮಾಧ್ಯಮದವ್ರ ಹತ್ರ ಕೇಳ್ಕೊತಾ ಇರೋದು, ನಮ್ಗೆ ದಯಮಾಡಿ ನಮಗೆ ನ್ಯಾಯ ದೊರಕಿಸಿ ನಾವು ನಮ್ಮ ಸ್ವತಂತ್ರವಾಗಿ ನಾವು ದುಡಿಯೋ ಅಂಥದ್ರಲ್ಲಿ ನಮ್ಮನ್ನು ಸ್ವತಂತ್ರವಾಗಿ ಬದುಕೋ ಅಂಥ ಅದನ್ನ ಒಂದು ವ್ಯವಸ್ಥೆ ಮಾಡಿಕೊಡ್ಸೋಕ್ಕೆ ನಿಮ್ಮ ಗಮನಕ್ಕೆ ನಾವು ತಗೊಬಂದಿದ್ದೀವಿ ಸರ್. ಇದನ್ನ ನನ್ನ ಹೆಸರು ಮಂಜುಳಾ ಅಂತ ಸರ್.